ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಎಲ್ಲ ಊರಿಗೆ ಹೋಗಿದ್ನಲ್ವಾ, ಊರಿಗೆ ಹೋಗಿ ಬಂದು ಮಂಡೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವತ್ತು ಕಿಚನ್ ಕ್ಲೀನಿಂಗ್ ಇತ್ತು. ಇದು ಸ್ಪೈಸ್ ರ್ಯಾಕ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಮಾಡ್ಕೊತಾ ಇದ್ದೀನಿ. ನಾಳೆ ಟ್ಯೂಸ್ಡೇ ಮತ್ತು ಶಿವರಾತ್ರಿ ಹಬ್ಬ ಬೇರೆ ಹತ್ರ ಬಂತಲ್ವಾ, ಹಾಗಾಗಿ ನಾನು ಮಂಡೇ ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಬಾಕ್ಸ್ ಎಲ್ಲ ವಾಶ್ ಮಾಡಿ ಡ್ರೈ ಮಾಡಾದಮೇಲೆ ನಾನಿಲ್ಲಿ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನೇನು ಕ್ಲೀನ್ ಮಾಡಬೇಕು ಅಂತಲೇ ಏನು ಮಾಡ್ಕೊಳ್ಳಲ್ಲ. ಯಾವುದ್ಯಾವ್ದು ಬಾಕ್ಸ್ ಖಾಲಿ ಆಗುತ್ತೋ ಆಗಲೇ ತಕ್ಷಣವೇ ವಾಶ್ ಮಾಡಿ ಎಲ್ಲ ಡ್ರೈ ಮಾಡಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿಟ್ಬಿಡ್ತೀನಿ. ನಾನು ಕ್ಲೀನ್ ಮಾಡೋವಾಗ ಸ್ವಲ್ಪ ನನಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲನೂ ಒಂದೇ ಸರಿ ಮಾಡಿ ತೊಳಿಬೇಕು ಅಂತಂದರೆ ಹೆವಿ ಆಗೋಗುತ್ತೆ ಕೆಲಸ ಅಂದ್ಬಿಟ್ಟು ನಾನು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾವ್ದ್ಯಾವ್ದು ಖಾಲಿ ಆಗುತ್ತೋ ತಕ್ಷಣವೇ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ನಾನಿಲ್ಲಿ 4 ರ್ಯಾಕ್ಸ್ ಇದೆ ನನ್ನ ಹತ್ರ, 4 ಬಾಕ್ಸಸ್ಸು. ಅದು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಏನೇನು ಒಗ್ಗರಣೆಗೆ ಬಳಸ್ತೀನಲ್ವಾ ಅದನ್ನು ಆ ರ್ಯಾಕಲ್ಲಿ ಹಾಕಿಟ್ಬಿಡ್ತೀನಿ. ಮತ್ತು ಇನ್ನೊಂದು ಮಸಾಲ ಡಬ್ಬಿಗೆ, ಇವಾಗ ನಾವು ಏನಾದರೂ ಪಲ್ಯಗಳು, ಗ್ರೇವಿಗಳು ಅಂತ ಮಾಡೋ ಟೈಮಲ್ಲಿ ದೊಡ್ಡ ಬಾಕ್ಸ್ ಎತ್ಕೊಳ್ಳೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಮಸಾಲ ಬಾಕ್ಸ್ಗೆ ಈ ಥರ ಪೌಡರ್ಸ್ ಎಲ್ಲ ಹಾಕಿ ಇಟ್ಬಿಡ್ತೀನಿ. ಬಳಸೋವಾಗ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಮತ್ತು ಜೀರಾ ಪೌಡರು ಬಳಸ್ತಾನೆ ಇರ್ತೀವಲ್ವ, ಹಾಗಾಗಿ ಇವೆಲ್ಲ ಈಸಿ ಆಗುತ್ತೆ ಎತ್ಕೊಳ್ಳೋಕ್ಕೆ ಅಂತ ನಾನು ಈ ಥರ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಗರಂ ಮಸಾಲ. ಇದಿಷ್ಟು ನಾವು ಯಾವ ತಿಂಡಿ ಬೇಕಾದರೂ ಮಾಡೋವಾಗ ಹಾಕ್ಕೊತೀವಲ್ವ ಅಂತ ಕೈಗೆ ಸಿಗಲಿ ಅಂತಲೇ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಪಕ್ಕನೇ ಇಟ್ಕೊಂಡಿರ್ತೀನಿ ಒಂದು ಸ್ಟ್ಯಾಂಡ್ ಹತ್ರ. ಕಿಚನ್ ಕೆಲಸ ಎಲ್ಲ ಮುಗೀತು. ನಾನು ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಮತ್ತು ಹಬ್ಬದ ದಿನ ಮಾಡಬೇಕು ಅಂತಂದರೆ ಆಗಲ್ವಲ್ಲ, ಹಾಗಾಗಿ ಹಬ್ಬದ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಹಬ್ಬದ ದಿನ ಮಾಡ್ಕೋಬೇಕು ಅಂತಂದರೆ ನನ್ನ ಮಕ್ಕಳು ಕೂಡ ಮನೇಲಿ ಇರ್ತಾರಲ್ವ, ಅವರಿದ್ದರೆ ಮನೇಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಹಾಗಾಗಿ ನಾನು ಮಂಗಳವಾರನೇ ಕ್ಲೀನ್ ಮಾಡ್ಕೊತಾ ಇದ್ದೆ. ನಂತರ ನಾನಿಲ್ಲಿ ದೇವ್ರ ಮನೆಯೆಲ್ಲ ಧೂಳು ಗುಡಿಸ್ಕೊಂಡಾದ್ಮೇಲೆ ಒರೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಹಸಿನ ಗಂಜಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮತ್ತು ಅರಿಶಿನ ಹಾಕ್ಕೊಂಡು ಟೈಲ್ಸು ಮತ್ತು ಗ್ರಾನೈಟ್ಸು ಎಲ್ಲ
ಒರೆಸ್ಕೊತಾ ಇದ್ದೀನಿ. ಫಸ್ಟು ಈ ನೀರಲ್ಲಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ನಂತರ ಇನ್ನೊಂದು ಸರಿ ತೊಳ್ಕೊಬೇಕು ಅಂತ ಅಂದರೆ ನಾನು ಇನ್ನೊಂದು ಸರಿ ಫಿಲ್ಟ್ರ್ ವಾಟರ್ ತೊಗೊಂಡು ಇದು ಎಸೆನ್ಷಿಯಲ್ ಆಯಿಲ್ ಬರುತ್ತಲ್ಲ, ನಾನಿಲ್ಲಿ ಲ್ಯಾವೆಂಡರ್ ತೊಗೊಂಡಿದ್ದೀನಿ, ಮತ್ತು ವಿಮ್ ಫ್ಲೋರ್ ಕ್ಲೀನರು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಇದು ಫ್ರ್ಯಾಗ್ರೆನ್ಸಿಗೆ ಚೆನ್ನಾಗಿರುತ್ತೆ. ದೇವ್ರ ಮನೆ ಓಪನ್ ಮಾಡಿದಾಗೆಲ್ಲ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇವೆರಡನ್ನೂ ಯೂಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಈ ಡೋರ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಎಲ್ಲದನ್ನು ಪ್ರತಿಯೊಂದು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹಾರ್ಕೊಳ್ಳಿ ಅಂತ ಬಿಡ್ತೀನಿ. ಅಷ್ಟೊತ್ತಿಗೆ ದೇವ್ರ ಪಾತ್ರೆ ಇರುತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡು, ನಾನು ಹುಣಸೆಹಣ್ಣು ಮತ್ತು ಸಬೀನ ಹಾಕ್ಕೊಂಡು ಅಷ್ಟೇ ತೊಳ್ಕೊಳ್ಳೋದು, ಮತ್ತು ಅದಕ್ಕೆ ಇನ್ನೇನು ಎಕ್ಸ್ಟ್ರಾ ಹಾಕೋದಿಲ್ಲ. ಇದು ಎಲ್ಲ ದೇವ್ರ ಮನೆ ಎಲ್ಲ ರೆಡಿಯಾಗಿತ್ತು. ಒಂದು ಬಟ್ಟೆ ಹಾಸ್ಕೊಂಡಿದ್ದೀನಿ ದೇವ್ರ ಇಡೋಕ್ಕೆ ಅಂತ. ಮತ್ತು ನಾನು ತೊಳ್ಕೊಂಡಿರ್ತೀವಲ್ವ ಪಾತ್ರೆ, ಅದನ್ನೆಲ್ಲ ಒಂದು ಡ್ರೈ ಕ್ಲಾತಲ್ಲಿ ಫಸ್ಟು ಒರೆಸಿಟ್ಬಿಡ್ತೀನಿ. ಅದು ಆಮೇಲೆ ಬಿಟ್ಟರೆ ಅದು ವಾಟರ್ ಮಾರ್ಕ್ಸು ಹಂಗಂಗೆ ಕೂತ್ಬಿಡುತ್ತೆ ಪಾತ್ರೆ ಮೇಲೆ ಎಲ್ಲ ಅಂತ ಫಸ್ಟು ಎಲ್ಲ ಒರೆಸ್ಕೊತಾ ಇದ್ದೀನಿ ನಾನಿಲ್ಲಿ. ನಂತರ ನಾನಿಲ್ಲಿ ದೇವ್ರಿಗೆ ಅರಿಶಿನ ಕುಂಕುಮ ಇಡಬೇಕಲ್ವ ಅಂತ ಅದಕ್ಕೆ ಏನೇನು ಹಾಕ್ತೀನಿ ಅಂತಂದರೆ, ಜವಾದು ಪೌಡರ್ ಬರುತ್ತಲ್ಲ ಅದು, ಮತ್ತು ಶ್ರೀಗಂಧದ ಪೌಡ್ರು ಮತ್ತು ಅರಿಶಿನ, ಇವು ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಇಯರ್ ಬಡ್ಸ್ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ ಅದರಲ್ಲೇ. ಇದು ಇಷ್ಟು ಸಾಕಾಗುತ್ತೆ ಎಲ್ಲ ದೇವ್ರಿಗೂ ಇಡೋಕ್ಕೆ. ನಾನು ಫೋಟೋಗಳಿಗೆ, ವಿಗ್ರಹಗಳಿಗೆ ಎಲ್ಲ ಇದೇ ಥರನೇ ಇಡೋದು ನಾನು. ಅರಿಶಿನ ಮತ್ತು ಶ್ರೀಗಂಧ, ಜವಾದು ಪೌಡರು, ದೇವ್ರ ಫೋಟೋಗಳ್ನೆಲ್ಲ ಒರೆಸ್ಕೊಂಡು ಒಂದೊಂದೇ ತೊಗೊಂಡು ಇಟ್ಕೊತೀನಿ ನಾನು. ಇದೆಲ್ಲ ಒರೆಸ್ಕೊಂಡ ನಂತರ ಇವಾಗ ದೇವ್ರಿಗೆ ಬೊಟ್ಟಿಡೋಣ ಅಂತ ಇಡ್ತಾಯಿದ್ದೀನಿ. ಫಸ್ಟು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಅದನ್ನು ಫಸ್ಟು ದೇವ್ರ ಫೋಟೋಗಳಿಗೆಲ್ಲ ಇಟ್ಕೊಂಬಿಡೋದು. ನಂತರ ಅದ್ರ ಮೇಲೇ ಇವಾಗ ಡ್ರೈದು ಅರಿಶಿನ ಕುಂಕುಮ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಕ್ಲೀನಾಗಿ ಕಾಣುತ್ತೆ ಅದು. ಅದೇ ರೀತಿ ಎಲ್ಲ ದೇವ್ರುಗಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಕೂಡ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ಈ ವ್ಲಾಗ್. ಶಿವರಾತ್ರಿಯ ಇಂದಿನ ದಿನದ ವ್ಲಾಗ್ ಇದು.